ಗೊತ್ತಿದೆಯೋ ಇದು ಯಾವ ವಾದ್ಯದ ಸಪ್ಪಳ ಯಾರದಾಗಿರಬಹುದು? ಕೇಳು ಪಾರ್ವತಿ, ಸಿದ್ಧರಲ್ಲಿ ಶ್ರೇಷ್ಠನಾದ ಅಮರ ಸಿದ್ಧರು ಇದೇ ವೈಭವದಿಂದ ಪೂಜೆಗೆ ಬರುವರು ನೋಡು ಪಾರ್ವತಿ. ಹಾಗಾದರೆ ಅವರ ಬಲಾಬಲವನ್ನು ಪರೀಕ್ಷಿಸಿ ನೋಡುತ್ತೇನೆ ದೇವ. ಆಗಲಿ ಪಾರ್ವತಿ, ನಿನ್ನ ಮನದಿಚ್ಛೆಯಂತೆ ಆಗಲಿ. ಶಿವ ಶಂಕರ ಗಂಗಾಧರ ಶಿವ ಶಂಕರ ಗಂಗಾಧರ ಶಿವ Shakara
ಸಿದ್ದೇಶ, ಇಂಥ ಸೇವೆಯು ನಮಗೆ ಯೋಗ್ಯವಾಗುವುದಿಲ್ಲ ಮಗು. ಹಾ ತಾಯಿ, ಮತ್ತೆಂತ ಸೇವೆ ಮಾಡಬೇಕು ಹೇಳಿಕೊಡಮ್ಮ ತಾಯಿ. ಅದನ್ನಾದರೂ ತಂದು ತಮ್ಮ ಪಾದ ಸೇವೆ ಮಾಡುತ್ತೇನೆ ತಾಯಿ. ಕೇಳು ಮಗು, ಹುಳ ಮುಟ್ಟಲಾರದ ಹೂ, ಕಪ್ಪೆ ಕಲಕದ ಶೀತಾಳ ಹೂವನ್ನು ತಂದು ಪೂಜೆ ಮಾಡಿದರೆ ನಮಗೆ ಯೋಗ್ಯವಾಗುತ್ತದೆ ಮಗು, ಯೋಗ್ಯವಾಗುತ್ತದೆ. ಆಗಲಿ ತಾಯಿ, ಪುಷ್ಪ ಶೀತಾಳವಿರುವ ಸ್ಥಾನ ಯಾವುದು ಹೇಳಿಕೊಡಮ್ಮ ತಾಯಿ. ಅದನ್ನಾದರೂ ತಂದು ತಮ್ಮ ಪಾದ ಸೇವೆ ಮಾಡುತ್ತೇನೆ ತಾಯಿ. ಕೇಳು ಮಗು, ಕೇಳು. ಹಾಲ ಸಮುದ್ರ, ಕೀಲ ಸಮುದ್ರ, ಸುತ್ತೋಳ ಸಮುದ್ರ, ಕಪ್ಪತ ಗುಡ್ಡ, ಜಂಬೂ ದೀಪದ ಗಡ್ಡೆ, ಬಿದರ ಬೆಟ್ಟದಲ್ಲಿ ನಾಗರಬಾವಿ ಇದೆ. ಅಲ್ಲಿ ಶೀತಾಳ ಹೂವನ್ನು ತಂದು ನಮಗೆ ಪೂಜೆ ಮಾಡಿದರೆ ಯೋಗ್ಯವಾಗುತ್ತದೆ ಮಗು. ಆಗಲಿ ತಾಯಿ, ಅದನ್ನಾದರೂ ತಂದು ತಮ್ಮ ಪಾದ ಸೇವೆ ಮಾಡುತ್ತೇನೆ ತಾಯಿ. ತಂದೆ, ನಿಮ್ಮ ಅಂತಃಕರಣ ಒಂದು ಸವರ್ಣನ ಮೇಲೆ ಇರಲಿ ತಂದೆ. ಓಂ ನಮಃ ಶಿವಾಯ.
ಆರು ದಿನ ಇಲ್ಲಿಗೆ ಬಂದಿರುವೆ. ನಾಗೇಶ, ನಾನು ಶಿವನ ಮಗ ಸಿದ್ಧ ಅಮೋಘ ಸಿದ್ಧನಿದ್ದೇನೆ. ನಾಗೇಶ, ನನ್ನ ತಂದೆ ತಾಯಿ ಸೇವೆ ಸಲುವಾಗಿ ಸೀತಾಳ ಬೇಕಾಗಿತ್ತು. ನಾಗೇಶ, ಅದರ ಸಲುವಾಗಿ ನಾನು ಇಲ್ಲಿವರೆಗೆ ಬಂದಿದ್ದೇನೆ. ನಾಗೇಶ, ದಾರಿ ಬಿಡುವ ನಾಗೇಂದ್ರ ಆಗಬೇಡ ನಿರ್ಧಾರ. ದಾರಿ ಬಿಡುವ ನಾಗೇಂದ್ರ ಗುರು ಸೇವೆ ಮಾಡಲು ನಾನು ಹೋಗಬೇಕು ಅವಸರ. ಗುರು ಸೇವೆ ಮಾಡಲು ನಾನು ಹೋಗಬೇಕು ಅವಸರ. ದಾರಿ ಬಿಡುವ ನೀನು ಶೀಘ್ರ ವೈದ್ಯ ಬಂದರೆ ಒಳ್ಳೆಯದಾಯಿತು. ಆದರೆ ನಾನು ಓರ್ವ ಹುಟ್ಟುಗರುಡ ಸರ್ಪ, ನನಗೆ ಎದುರಿನ ದಾರಿಯನ್ನು ಬಿಡಲು ಸಾಧ್ಯವಿಲ್ಲ. ನೀನು ನನಗೆ ದೃಷ್ಟಿಯನ್ನು ಪಾಲಿಸಿದರೆ ನನಗೆ ಎದುರಿನ ದಾರಿಯನ್ನು ಬಿಡಬೇಕು. ಈ ಸಿದ್ದೇಶ ಆಗಲಿ ನಾಗೇಂದ್ರ. ನನ್ನ ಕಣ್ಣುಗಳಿಗೆ ದೃಷ್ಟಿ ಬಂದಿತ್ತು ಸಿದ್ದೇಶ. ನನ್ನ ಕಣ್ಣುಗಳು ನಿನ್ನನ್ನೇ ಕಾಣುತ್ತವೆ. ಆದರೆ ನನಗೆ ಇನ್ನೊಂದು ವರವನ್ನು ಪಾಲಿಸುವ ಆ ಸಿದ್ದೇಶ. ನಾಗೇಶ, ಈಗೆಲ್ಲಾದ್ರೂ ಒಂದು ವರವನ್ನು ಕೊಟ್ಟಿದ್ದೇನೆ, ಇನ್ನೊಂದು ವರವನ್ನು ಕೇಳುತ್ತೀಯಲ್ಲ ನಾಗೇಶ. ನಿನ್ನ ನಾಲಿಗೆ ಒಂದು ಅಥವಾ ಎರಡು ಹೇಳೋ ನಾಗೇಂದ್ರ. ನಾಗೇಂದ್ರ, ಆಗಲಿ ನಾಗೇಂದ್ರ. ನಾನು ಮರ್ತ್ಯ ಮಂಡಲಕ್ಕೆ ಹೋದಾಗಿನಿಂದ, ಜನಗಾರಿ ಸಂಸಾರ ಮಾಡಿದಾಗಿನಿಂದ, ತಾಯಿಯ ಮನೆಗೆ ಬಂದು ಹೆಣ್ಣು ಮಕ್ಕಳ ಕೈಯಿಂದ 5 ಅಂಗನೂಲವನ್ನು ಸುತ್ತಿಸಿ ಬೆಳ್ಳಿಯ ಬಟ್ಟಲದಲ್ಲಿ ಸಕ್ಕರೆ ಹಾಲು ಕುಡಿಸುತ್ತೇನೆ ನಾಗೇಂದ್ರ. ನನಗೆ ಎದುರಿನ ದಾರಿಯನ್ನು ಬಿಟ್ಟರೆ ನಿಮಗೆ ಸಾಕಿ ಹೋಗಬಹುದು. ಆಗಲಿ ನಾಗೇಂದ್ರ. ಓಂ ನಮಃ ಶಿವಾಯ. ಮಂಡೋದರಿ, ನಾನು ಪಾರ್ವತಿ ಇದ್ದೇನೆ. ಹೋಗು. ಅಲ್ಲಿ ನಾಗರ ಬಾವಿಯಲ್ಲಿ ಅಮೋಘ ಸಿದ್ಧನ ಸಿದ್ಧನ ತುಂಬುತ್ತಿದ್ದಾನೆ. ನೀನು 3 ಶಬ್ದ ಕಪ್ಪೆಯಾಗಿ ತೂಗಬೇಕು, ತಿಳಿಯುತ್ತೆ? ಶಿವ ಶಿವ, ಈ ನಾಗರ ಬಾವಿಯಲ್ಲಿ ಕಪ್ಪೆಯ ಕೂಗು. ಹುಟ್ಟ ಸೀತಾವನನ್ನ ತಂದ ಪರಮೇಶ್ವರ ನನ್ನ ತಾಯಿ ಪಾರ್ವತಿ ದೇವಿಗೆ ಏಕೆ ಆಗುವುದಿಲ್ಲ. ನಾನು ಈ ಸೀತಾವನ್ನು ಇಲ್ಲಿ ಮళ్ళీ ಖಾಲಿ ಮಾಡಿ ಹೋಗಲೇಬೇಕು.
ಮಹಾಂಕಾಳಿ ತಾಯಿ, ನೀನಾದ್ರೂ ಸೀತಾಳ ಕೊಡಮ್ಮ ತಾಯಿ. ತಡೆ ಸಿದ್ದೇಶ, ಈಗ ನಸುಕಿನ ಸಮಯ. ಮಳೆರಾಯನಿಗೆ ಮಂದು ಬೀಳಲು ಹೇಳುತ್ತೇನೆ. ಓ, ನಿನ್ನ ಹೆಗಲ ಮೇಲಿನ ಮುತ್ತಿನ ಶೆಲ್ಲೆಯನ್ನು ನನ್ನ ಎಲೆಯ ಮೇಲೆ ಹಾಸು. ಪ್ರತಿಯೊಂದು ಪನ್ನೀರಿನ ಹನಿಗಳನ್ನು ಸಂಗ್ರಹ ಮಾಡಿ ನಿನ್ನ ಶೀತಲ ಬೆನ್ನಿಗೆಯನ್ನು ತುಂಬಿಕೊ ಸಿದ್ದೇಶ. ಆಗಲಿ ತಾಯಿ. ಶೀತಾಳವನ್ನು ತುಂಬಿಕೊಂಡಂತೆ ಆಯಿತು ತಾಯಿ. ನಿನಗೆ ಚಾದ ಕೊಡುತ್ತೇನೆ ತಾಯಿ. ಬೆಳ್ಳಿಯ ಬಂಗಾರ ಎಂಬ ದಸರಾ ಹಬ್ಬ ತಯಾರು ಮಾಡಿಸುತ್ತೇನೆ ತಾಯಿ. ನಾನಿಂದ ಹೋಗುತ್ತೇನೆ ತಾಯಿ. ಇದೇ ಕಮಲ ವೃಕ್ಷದಲ್ಲಿ ಹೂವನ್ನು ಬಿಡಿಸಿಕೊಂಡರಂತೆ ಆಯಿತು. ಕಣ್ಣು ಮುಚ್ಚಿ ಕಣ್ಣು ತೆರುವಷ್ಟರಲ್ಲಿ 1,001 ಸುತ್ತು ಸುದರ್ಶನ ಚಕ್ರ ತಿರುಗುತ್ತದೆ. ಇಂಥ ಪುಷ್ಪ ನನ್ನ ತಂದೆ ಪರಮೇಶ್ವರ, ನನ್ನ ತಾಯಿ ಪಾರ್ವತಿ ದೇವಿಗೆ ಯೋಗ್ಯವಾಗುತ್ತದೆ. ಈ ಚಕ್ರವನ್ನು ನನ್ನ ಗುರು ನಾಮಸ್ಮರಣೆ ಮಾಡಿ ಬದಿಹರಿಸಲೇಬೇಕು. ಜನಗಾಡಿ ಸಂಸಾರ ಮಾಡಿದಾಗಿನಿಂದ ನನ್ನ ಹೊತ್ತಿನ ಹುಟ್ಟಿದ ಒಂದನೇ ಮಗನ ಹೆಸರು ಅವತಾರವು ಶುದ್ಧನೆಂದು ನಾಮಕರಣ ಇಟ್ಟು ತರುತ್ತೇನೆ. ನಿನಗೆ ಬೇಕು ಮರ್ತಲೋಕದ ವಿಚಾರ, ನಿನ್ನ ಕೀರ್ತಿ ಭೂಲೋಕದಲ್ಲಿ ಬೆಳೆಯಲು ಸರಿ ದಾರಿ ಬಿಡು. ತಪ್ಪಾಯ್ತು ಸಾಲ ಅನುಭವಿಸಿದ್ದ ನನ್ನನ್ನು ಕ್ಷಮಿಸಿ ಹೋಗದೇವು. ತಥಾಸ್ತನಿಗೆ ಮಂಗಳವಾದ ಹೇಗೆ ನಿರಂತರವಾಗುವುದಾ?
ಸೀತಾಳ ತರ ಹೋಗುವ ಮುನ್ನ ನದಿ ಖಾಲಿ ಇತ್ತು. ಬರುವಷ್ಟರಲ್ಲಿ ತುಂಬಿ ಹರಿತಾ ಇದೆಯಲ್ಲ ತಾಯಿ, ನನ್ನನ್ನು ಇದರಿಂದ ಪಾರು ಮಾಡು ತಾಯಿ. ಇಲ್ಲಿ ಯಾರಾದರೂ ದೇವತೆಗಳ ಬಂದು ನೋಡಿ ಬೈಯಲಾರಂತೆ ಮಾಡು ತಾಯಿ. ಇಲ್ಲಿ ಯಾವ ಪಾಪಿ ಹಾವೋಗೈತಂತೂ ಬೈಯಲಾರಂತೆ ಮಾಡು ತಾಯಿ. ನೀನಿನ್ನು ಒಂದಾಗಿ ಸಾಗು ತಾಯಿ. ನಿನಗೆ ತ್ಯಾಗ ಕೊಡುತ್ತೇನೆ ತಾಯಿ. ಒಡೆಯ ತೆಂಗಿನಕಾಯಿ, ಕಡುವ ಕಬ್ಬಿನ ಪ್ಯಾರಿ, ಅರಿವುಳ್ಳ ಅರಿಶಿನ, ಕಿರುವ ಕುಂಕುಮ, ನೆನೆ ಅಕ್ಕಿ, ನೆನೆ ಗಡ್ಲಿ, ಗಡಿಹ ಬಾಳೆಹಣ್ಣು ತಂದು ಹೆಣ್ಣು ಮಕ್ಕಳ ಕೈಯಿಂದ ನಿನ್ನ ಉಡಿ ತುಂಬಿಸುತ್ತೇನೆ ತಾಯಿ. ಅಂದಿನಿಂದ ಕಡ್ಲಿಗಾರ ಹುಣ್ಣಿಮೆ ಎಂಬುದು ಜಗದಲ್ಲಿ ಸೃಷ್ಟಿ ಸಾರು ತಾಯಿ. ನಾನಿಂದ ಹೋಗಿ ಬರ್ತೇನೆ ತಾಯಿ. ನಾನು ಶಿವನ ಮಗ ಸಿದ್ಧ, ಅಮೋಘ ಸಿದ್ಧನಿದ್ದೇನೆ. ನನ್ನ ತಂದೆ ತಾಯಿ ಸೇವೆ ಸಲುವಾಗಿ ಸೀತಾಳ ಬೇಕಾಗಿತ್ತು. ಅದರ ಸಲುವಾಗಿ ನಾನು ಇಲ್ಲಿವರೆಗೆ ಬಂದಿದ್ದೇನೆ. ನೀನು ಯಾರಾದರೂ ನನಗೆ ಎಂದು ಬಂತು. ಇನ್ನು ಮುಂದೆ ಬರಬೇಡ. ಇನ್ನು ಮುಂದೆ ಬಂದರೆ ನಿನ್ನನ್ನು ತೊಳೆದು ಪಾತಾಳ ಕಟ್ಟೆ ಬಿಡುವೆ, ತಿಳಿದಿದೆ? ಬೇಡ ಬೇಡ ಬಿಡುತ್ತ ಬೇಡ ಬಿಳಿಯಾಣೆ, ನಿನಗೆ ತ್ಯಾಗ ಕೊಡುತ್ತೇನೆ. ನಾನು ಮತ್ತೆ ಮಂಡಲಕ್ಕೆ ಹೋದಾಗಿನಿಂದ, ಜನಗಾಣಿ ಸಂಸಾರ ಮಾಡಿದಾಗಿನಿಂದ ನನ್ನ ಹೊಟ್ಟಿನ ಹುಟ್ಟದ ಎರಡನೇ ಮಗನ ಹೆಸರು ಮಧ್ಯಾಹ್ನ ಬಿಳಿಯಾಣಿ ಸಿದ್ಧನೆಂದು ನಾಮಕರಣ ಇಟ್ಟು ಕರೆಯುತ್ತೇನೆ. ಬಿಳಿಯಾಣೆ, ನಿನಗೇಕೆ ಬೇಕು ಈ ಮರ್ತಲೋಕದ ವಿಚಾರ? ನಿನ್ನ ಕೀರ್ತಿ ಪುರಲೋಕದಲ್ಲಿ ಬೆಳೆಯೋರು. ಸರಿ, ದಾರಿ ಬಿಡು. ಓಹೋ, ನಿಮ್ಮಂತ ಪುಣ್ಯ ಮಹಾತ್ಮರ ಉದರದಿಂದ ಜನಿಸುವ ಭಾಗ್ಯ ನನಗೆ ದೊರಕಿದಂತ ಮೇಲೆ ನಾನೇಕೆ ನಿಮ್ಮನ್ನು ತಡೆಯಲಿ? ನಿಮಗೆ ಎದುರಿನ ದಾರಿಯನ್ನು ಬಿಟ್ಟರೆ ನೀವೇನು ಸಾಗಿ ಹೋಗಬಹುದು. ಪುಷ್ಪ ಸೀತಾಳ ತರ ಹೋಗುವ ಮುನ್ನ 7 ಬಾಗಿಲುಗಳು ತೆರೆದಿದ್ದವು. ಬರುವಷ್ಟರಲ್ಲಿ ಬಂದಾಗಿದ್ದವಲ್ಲ ತಂದೆ. ನಾನು ಮತ್ತೆ ಮಂಡಲಕ್ಕೆ ಹೋದಾಗಿನಿಂದ, ಜನಗಾಣಿ ಸಂಸಾರ ಮಾಡಿದಾಗಿನಿಂದ ನನ್ನ ಹೊಟ್ಟಿನ ಹುಟ್ಟಿದ 3ನೇ ಮಗನ ಹೆಸರು ಸೋಮನಾಥನೆಂದು ನಾಮಕರಣ ಇಟ್ಟು ಕರೆಯುತ್ತೇನೆ. ತಂದೆ, ಬಾಗಿಲನ್ನು ತೆರೆಯಿರಿ. ಹಗಲು 12 ವರ್ಷ, ಇರುಳು 12 ವರ್ಷ, 24 ವರ್ಷಕ್ಕೊಮ್ಮೆ ಕಣ್ಣು ತೆರವು ನೋಡಿ ಇದೇ ತರವಾಗಿ 7 ಯುಗಗಳ ಕಾಲ ನನ್ನ ತಂದೆ ಪರಮೇಶ್ವರ, ನನ್ನ ತಾಯಿ ಪಾರ್ವತಿ ದೇವಿ ಸೇವೆ ಮಾಡಿ ನನಗೆ ಧರ್ಮ ಬಹಳಾಗಿತ್ತು. ನನ್ನ ಧರ್ಮನೆಲ್ಲ ಹಗುರ ಮಾಡಿದನಲ್ಲಪ್ಪ ಭೂತಾಳಿಸಿದ್ದ.
ನಿನಗೆ ನನ್ನ ಮನಸ್ಸಾರ ಧನ್ಯವಾದಗಳು ಗೊತ್ತಾಣಿಸಿದ್ದ. ಧನ್ಯವಾದಗಳು. ಯಾರಿರಬಹುದು ಇವನು? ನನ್ನ ಒಂದನೇ ಪೆಟ್ಟಿಗೆ ಇಡೀ ಬ್ರಹ್ಮಾಂಡ ಸೇರ್ಬೇಕಾಗಿತ್ತು. ಆದ್ರೆ ಪೆಟ್ಟಿನ ಮೇಲೆ ಪೆಟ್ಟು 3 ಹೇಟು ಕೊಟ್ಟು ಮನಸಾರಿ ಧನ್ಯವಾದ ಕೇಳ್ತದೇನಲ್ಲ. ಅಂಬೋಕ್ಷಿದ್ದೇನೆ. ಅಯ್ಯೋ ಶಿವ ಶಿವ, ಶಿವನ ಸೇವೆಗೆ ಇದ್ದಂತ ಮಹಾತ್ಮರ ಪಡೆದೆ. ಶಿವ ಶಿವ, ತಪ್ಪಾಯ್ತು, ಕ್ಷಮಿಸುತ್ತೇನೆ. ಹೇಗೆ ಬರೆಯುತ್ತಾನಾಗುವುದಾಗಿಸಿದ್ದ. ಗುರುವೇ, ನಿಮ್ಮನ್ನು ಬಿಟ್ಟು ಇರಾರೆ ದೇವ, ನನ್ನನ್ನು ಕರೆದುಕೊಂಡು ನಡೆದಿರುವೆ, ನಾನು ಹೋಗುತ್ತೇನೆ. ಈಗ ನೇರ ಗೊತ್ತಾಯಿಸಿದ್ದ. ನಾನು ಮರ್ತಳದ ಪ್ರದಕ್ಷಿಣ ಬರುವಂತನಾದ ಗೊತ್ತಾಯಿಸಿದ್ದ. ಇಲ್ಲ ಗುರುವೇ, ನಾನು ಬರುತ್ತೇವೆ. ತಥಾಸ್ತು, ನಿಮಗೆ ಕಲ್ಯಾಣವಾಗಲು ಗೊತ್ತಾಯಿಸಿದ್ದ. ಜ್ಯೋತಿಗಳೇ, ನಾನು ಮರ್ತ ಮಂಡಲಕ್ಕೆ ಹೋದಾಗಿನಿಂದ, ಜಿನಗಾಡಿ ಸಂಸಾರ ಮಾಡಿದಾಗಿನಿಂದ ನನ್ನ ಹುಟ್ಟಿದ 4ನೇ ಮಗನ ಹೆಸರು ಜ್ಯೋತಿ ಕಣ್ಣಪ್ಪಡಿಯನೆಂದು ನಾಮಕರಣ ಇಟ್ಟು ಕರುತ್ತೇನೆ. ಜ್ಯೋತಿಗಳೇ, ನನ್ನ ತಂದೆ ತಾಯಿ ಸರಿಯನ್ನು ಬೆಳಗ ಸರಿ.
ದಯ ತೋರು ನೀಯನಗೆ ಶ್ರೀ ಗುರುವೆ. ತಥಾಸ್ತು. ಮೇಲೆ ಕೇಳು ಸಿದ್ದೇಶ, ಈ ನಿನ್ನ ತಂದೆ ತಾಯಿಗಳ ಸೇವೆಯಲ್ಲಿ ಅದೆಷ್ಟು ಮಗನವಾಗಿದೆ ಸಿದ್ದೇಶ. ಶತಕೋಟಿ ಶರಣರಲ್ಲಿ ಅಪಾರ ಕೀರ್ತಿ ಪ್ರಭಾವಾಗಲಿ ಸಿದ್ದೇಶ. ಈ ನಿನ್ನ ಅನನ್ಯ ಭಕ್ತಿ ಭಾವನೆಗಳನ್ನು ಕಂಡು ನಮ್ಮ ಮನಸ್ಸು ಸೂರ್ಯಗೊಂಡಿದೆ ಸಿದ್ದೇಶ. ಬೇಕಾದ ವರಗಳನ್ನು ಕೇಳು ಮಗು, ದಯಪಾಲಿಸುತ್ತೇನೆ. ತಂದೆ, ನಿಮ್ಮ ನಾಮ ಜಪಿಸಿದನೇ ನನಗೆ ಮುಕ್ತಿ, ನಿಮ್ಮ ನಾಮ ನೆನಪಾದೊಡನೆ ನನ್ನ ಮನಸ್ಸು ಶುದ್ಧಿ, ನನ್ನ ದೇಹ ಶುದ್ಧಿ ಅನ್ನಬರುತ್ತೆ. ನಾನಾ ಹೊರಗಡೆ ಬರಲು ತಂದೆ, ತಮ್ಮಲ್ಲಿ ಸೇವೆ ಮಾಡುತ್ತಾ ಕಾಲ ಕಳಿತೇನೆ ದೇವ. ಪತಿದೇವ, ಸಿದ್ದೇಶನ ಅಮೃತವಾಣಿ, ದಿವ್ಯ ದೃಷ್ಟಿ ಇವೆಲ್ಲವನ್ನು ಅವಲೋಕಿಸಿದಾಗ ಮಗು ಯೋಗಿ ಸಿದ್ದೇಶನ ಲೋಕಪ್ರಿಯನಾಗುವಂತೆ ಕರುಣಿಸಿ ಹರಿಸುದೇವ ಅಮೋಘ ಸಿದ್ದೇಶನನ್ನು. ತಂದೆ ತಾಯಿಗಳು, ಈ ಜಗತ್ಕರ್ತರು ನೀವು ಇರುವಿ 84 ಲಕ್ಷ ಜೀವರಾಶಿ ಸಲಹುತ್ತಿರುವಾಗ ಈ ನಿಮ್ಮ ಪುತ್ರನ ಸೇವೆ ಬಹಳವಾಯ್ತದೆ ತಂದೆ. ಏಳು ಸಿದ್ದೇಶ, ಸಹಸ್ರ ಶರಣರ ವೃಂದದಲ್ಲಿ ಇಂಥ ಪುತ್ರನನ್ನು ಪಡೆದು ಈ ಭರತ ಕಂಡ ಪುಣಿತವಾಯಿತು ಅಲ್ಲವೇ ಪಾರ್ವತಿ? ಹೌದು ಪತಿದೇವ, ಲೋಕದ ಉದ್ಧಾರಕ್ಕಾಗಿ ಜಗತ್ತಿನ ಕಲ್ಯಾಣಗೋಸ್ಕರ ಮಗು ಯೋಗಿ ಸಿದ್ದೇಶನನ್ನು ಭೂಲೋಕಕ್ಕೆ ಕಳಿಸೋಣ ದೇವ. ಏಕೆ ಪಾರ್ವತಿ, ಇಂಥ ಪುತ್ರನನ್ನು ಭೂಲೋಕಕ್ಕೆ ಕಳಿಸಿದರಿ ಇಲ್ಲಿಯ ಯೋಗಕ್ಷೇಮ ನೋಡಿಕೊಳ್ಳೋರು ಯಾರು ಪಾರ್ವತಿ? ಪತಿದೇವ, ಎಲ್ಲರೂ ದೇವಲೋಕದ ವಾಸಿಗಳಾದರೆ ಭೂಲೋಕದ ಆಗು ಹೋಗುಗಳ ಚರಾಚರ ಕೃತಿಗಳನ್ನು ಅವಲೋಕಿಸುವವರು ಯಾರು ಪತಿದೇವ? ಇಂಥ ಶರಣರು ಭೂಲೋಕದಲ್ಲಿ ನೆಲೆಸಿದರೆ ಜಗತ್ ಕಲ್ಯಾಣವಾಗುವುದು, ಇಲ್ಲದಿದ್ದರೆ ಗತಿಯೇನು ಪತಿದೇವ? ಹಾಗಲಿ ಪಾರ್ವತಿ, ಸಿದ್ದೇಶನನ್ನು ಭೂಲೋಕಕ್ಕೆ ಕಳಿಸಿ ಅಜ್ಞಾನ ಎಂಬ ಕತ್ತಲೆಯನ್ನು ಹೋಗಲಾಡಿಸಿ ಸುಜ್ಞಾನ ಎಂಬ ಜ್ಯೋತಿಯನ್ನು ಹಚ್ಚಿ ಖರೀದಿಲಿ ಮಾನವರಿಗೆ ಕರುಣಾಗತನಾಗಲಿ ಭಕ್ತರ ಉದ್ಧಾರಕನಾಗಲಿ ಮಗು ಸಿದ್ದೇಶನು. ಪತಿದೇವ, ಜ್ಞಾನ ಜ್ಯೋತಿ ಹಚ್ಚುವ ಮಗುವಿಗೆ ತಾನು ಬೇಡಿದಂತ ವರಗಳನ್ನು ಕೊಟ್ಟು ದಯಪಾಲಿಸುತ್ತೀರ ದೇವ. ತಂದೆ ತಾಯಿಗಳು, ಯಾವ ವರಗಳು ಬೇಡ, ಯಾವ ಲೋಕಕ್ಕೆ ಹೋಗುವುದು ಬೇಡ ತಂದೆ. ಇಲ್ಲೇ ತಮ್ಮಲ್ಲಿ ಒಂದು ಸ್ಥಾನ ಕೊಟ್ಟರೆ ತಮ್ಮ ಪಾದ ಸೇವೆ ಮಾಡುತ್ತಾ ಕಾಲ ಕಳೆಯುತ್ತೇನೆ ತಂದೆ. ಮಗು, ನೀನು ಚಿಂತಿಸಿದ ವರಗಳನ್ನು ಕೇಳು ಮಗು. ಸಕಲ ಐಶ್ವರ್ಯಗಳಿಂದ ದಾರ ಎರೆದು ಕೊಡುತ್ತೇನೆ ಮಗು. ಆನಂದದಿಂದ ಕಾಲ ಕಳೆದಂತಾನೆ ಆಗು. ತಂದೆ ತಾಯಿಗಳೇ, ನನಗೆ ಶ್ರೀ ಬೇಡ, ಸಂಪತ್ತು ಬೇಡ ತಂದೆ. ಇಲ್ಲೇ ತಮ್ಮಲ್ಲಿ ಒಂದು ಸ್ಥಾನ ಕೊಟ್ಟರೆ ತಮ್ಮ ಪಾದ ಸೇವೆ ಮಾಡುತ್ತಾ ಕಾಲ ಕಳೆಯುತ್ತೇನೆ ತಂದೆ. ಅಮೋಘ ಸಿದ್ದೇಶ, ನೀನು ಮರ್ತ ಲೋಕಕ್ಕೆ ತೆರಳಿ ಖರೀದಿಲಿ ಮಾನವರಿಗೆ ಕಾಲ ಕಾಲಕ್ಕೂ
ಮಾಡು ಸಿದ್ದೇಶ. ಈ ನಿನ್ನ ತಂದೆ ತಾಯಿಗಳ ಸೇವೆಯಲ್ಲಿ ಅದು ಎಷ್ಟು ಭಕ್ತಿ ಪೂರ್ವಕವಾಗಿ ಮಾಡುತ್ತೇವೋ ಅಷ್ಟೇ ಕೂಡ ಮರ್ತ್ಯ ಲೋಕದಲ್ಲಿ ಮನೋಭಾವನೆ ಇರಲಿ ಸಿದ್ದೇಶ. ಆದರಿಗೆ ನಾಡಗೌಡ ಒಡೆಯನಾಗಿ ಅರಿಕೆರೆಯ ಅರಮನೆಯ ಶಿವಶರಣನಾಗಿ ಹಾಲು ಮತದ ಮಕ್ಕಳಿಗೆಲ್ಲ ಗುರುವನಾಗು ಸಿದ್ದೇಶ. ಇಷ್ಟೇ ನನ್ನ ಬೇಡಿಕೆ. ತಂದೆ, ನನ್ನ ಅವಶ್ಯಕತೆ ಬಡತನ ಕೊಡು, ನನಗೆ ಮಾತ್ರ ಮುಂಗೈಗೆ ಜೋಡಿಗೆ ಕೊಡು. ಈ ಭಕ್ತರಲ್ಲಿ ಬೇಡಿ ತಿನ್ನುತ್ತೇನೆ, ಅಲ್ಲದೆ ನನ್ನನ್ನು ನಂಬಿದ ಭಕ್ತರಿಗೆ ಶ್ರೀ ಸಂಪತ್ತು ಕೊಡು. ಈ ಜಗದ ದೇವಾತ್ಮರ ಒಂದು ಸ್ಥಾನ ಇರಲಿ ದೇವ. ಇಷ್ಟೇ ನನ್ನ ಬೇಡಿಕೆ. ಆಗಲಿ ಸಿದ್ದೇಶ, ಮತ್ತೇನೊಳಗಬೇಕು ಕೇಳು ಮಗು, ದಯಪಾಲಿಸುತ್ತೇನೆ. ತಂದೆ, ಕಾಮಧೇನು ಕಲ್ಪವೃಕ್ಷ ಕೊಡು, ಹೋಮದ ಕಂಬಳಿ ನೇಮದ ಬೆತ್ತ ಕೊಡು, ಒಡ್ಡಿ ಓಲದ ಕಂಚಿನ ಕೈತಾಳ ಕೊಡು, ಹುಟ್ಟ ಬಂಜೆ ಮಾತೆಯರಿಗೆ ಮಕ್ಕಳ ಫಲ ಕೊಡು, ಬಾಯಿಲ್ಲದ ಮಕ್ಕಳಿಗೆ ಬಾಯಿ ಕೊಡು, ಹುಟ್ಟ ಕುಡನಿಗೆ ಕಣ್ಣು ಕೊಡು, ಬೆಳೆ ಕೀಲು ಬೆಳೆ ಕೀಲು ಎಲ್ಲ ಒಕ್ಕಲಿಗೆ ಮಕ್ಕಳು ಸರ್ವ ಕಷ್ಟದಿಂದ ಸುಖದಿಂದ ಬಾಳುವಂತೆ ಕೊಡುತ್ತಂದೆ. ಇದೇ ನಾನು ಪುನಃ ಪುನಃ ಬೇಡಿಕೊಳ್ಳುವ ವರಗಳು ದೇವ. ತಾವು ಮಾತ್ರ ಗುರುವಿರೇರಂತೆ ನನ್ನ ಹಿಂದೆ ಬರಬೇಕು ತಂದೆ. ಬಂದರೆ ನಾನು ಭೂಲೋಕಕ್ಕೆ ಹೋಗುವೆನು ದೇವ. ಚಲಬೇಕು ಶರಣಂಗೆ, ಚಲಬೇಕು ಶರಣಂಗೆ, ಪರದನವನ್ನೊಲ್ಲೆನೆಂಬ ಚಲಬೇಕು ಶರಣಂಗೆ, ಪರಸತಿಯನ್ನೊಲ್ಲೆನೆಂಬ ಊಹೆ ಉಕ್ತಿಯಂತೆ ಸಿದ್ದೇಶ. ಉಕ್ತಿ ಎತ್ತಕ್ಕಂಥ ವ್ಯಕ್ತಿ ಪರರ ಸುಖಗೋಸ್ಕರ ತನ್ನ ಸುಖವನ್ನು ಮರೆ ಮಾಡಿ ಲೋಕದ ಹಿತಕ್ಕಾಗಿ ದುಡಿಯುವ ಈ ಮಗುವಿಗೆ ತಾನು ಬೇಡಿದ ಪುನಃ ಪುನಃ ವರಗಳನ್ನು ಕೊಟ್ಟು ದಯಪಾಲಿಸುತ್ತಾರೆ ದೇವ. ಸಿದ್ದೇಶ, ನೀನು ಬೇಡಿದ ವರಗಳನ್ನು ದಯಪಾಲಿಸುತ್ತೇನೆ. ತೆಗೆದುಕೊಳ್ಳಿ ಹೋಮದ ಕಂಬಳಿಯನ್ನು, ತೆಗೆದುಕೊಳ್ಳಿ ನೇಮದ ಬೆತ್ತವನ್ನು, ತೆಗೆದುಕೊಳ್ಳಿ ಪ್ರಸಾದ ಗಂಟನು. ನೀನಿಚ್ಛಿಸಿದ ವರಗಳು ಇದೇ ಪ್ರಸಾದ ಗಂಟಿನಲ್ಲಿ ಪ್ರಸಾದ ರೂಪವಾಗಿ ಅಡಕವಾಗಿದೆ. ತೆಗೆದುಕೊಳ್ಳಿ ರುದ್ರಾಕ್ಷಿ ಮಾಲೆಯನ್ನು, ನಿನ್ನನ್ನು ಸದಾ ಶ್ರೀ ರಕ್ಷಣೆಯಿಂದ ಕಾಪಾಡಿಕೊಂಡು ಹೋಗುತ್ತದೆ. ಇದನ್ನು ತೆಗೆದುಕೊಂಡು ಭೂಲೋಕಕ್ಕೆ ಹೋಗು. ಆದರೆ ನನ್ನದೊಂದು ಆಜ್ಞೆ ನೆರವೇರಿಸಿ ಕೊಡುತ್ತೀಯ ಮಗು? ತಂದೆ, ತಾವೇ ಇರುವುದು ಹೇಳಿಕೊಡು ತಂದೆ. ತಮ್ಮ ಆಜ್ಞೆಯನ್ನು ಶ್ರೇಷ್ಠವಹಿಸಿ ಪಾಲಿಸುತ್ತೇನೆ ದೇವ. ತಾವು ಮಾತ್ರ ಗುರು ಹಿರಿಯರಂತೆ ನನ್ನ ಹಿಂದೆ ಬರಬೇಕು ತಂದೆ. ಬಂದರೆ ನಾನು ಭೂಲೋಕಕ್ಕೆ ಹೋಗೋಣ ದೇವ. ಸಿದ್ದೇಶ, ನೀನು 7 ವಸಂತಿಯಾಗಿ ಮುಂಬೆಟ್ಟ ಸ್ಥಾನದ ಹರಳಿ ಮಾತ್ರ ನನ್ನ ನೋಡಬೇಡ. ನೋಡದೆ ನಡೆದರೆ ನಾನು ಬರುವೆನು. ಬಂದು ಮೇಲೆ ಅಲ್ಲೇ ನಾನು ಸ್ಥಾನಗತಿಗೆ ಆಗುವುದು. ಆದರೆ ನೀನು ಮೈ ಮರೆತು ಮರಳಿ ನೋಡಿದೆ, ಆದರೆ ಆ ವೇಳೆಯಲ್ಲಿ ನಾನು ಮಾಯವಾಗುತ್ತೇನೆ. ಆದರೆ ನಿನ್ನನ್ನು ಸದಾ ಕಾಪಾಡಿಕೊಂಡು ಹೋಗುತ್ತೇನೆ ಮಗು. ಇಷ್ಟೇ ನನ್ನ ಬೇಡಿಕೆ. ತಿಳಿಯಿತು ತಂದೆ, ತಿಳಿಯಿತು. ಎಲ್ಲವೂ ನಿಶ್ಚಯಂತೆ ಆಗಲಿ ದೇವ. ತಾವು ಮಾತ್ರ ಗುರು ಹಿರಿಯರಂತೆ ನನ್ನ ಹಿಂದೆ ಬರಬೇಕು ತಂದೆ. ಬಂದರೆ ನಾನು ಭೂಲೋಕಕ್ಕೆ ಹೋಗುವೆನು ದೇವ. ತಂದೆ, ನನ್ನನ್ನು ಆಶೀರ್ವದಿಸಿ ಕಳಿಸಿರಿ ದೇವ. ನಾನಿನ್ನು ಭೂಲೋಕಕ್ಕೆ ಹೋಗುವನು. ತಥಾಸ್ತು, ಹೋಗಿ ಬಾಕಂದ ನಿನಗೆ ಮಂಗಳವಾಗಲಿ. ತಾಯಿ,
ನಾನಿನ್ನು ಭೂಲೋಕಕ್ಕೆ ಹೋಗುವೆನು. ನನ್ನನ್ನು ಆಶೀರ್ವದಿಸಿ ಕಳಿಸಮ್ಮ ತಾಯಿ. ಹೋಗಿ ಬೇಕಂದ ನನಗೆ ಕಲ್ಯಾಣವಾಗಲಿ. ಪತಿದೇವ, ಮಗು ಯೋಗಿ ಸಿದ್ದೇಶನು ಭೂಲೋಕಕ್ಕೆ ಸಾಗಿ ಹೋದನು. ಮುಂದೇನು ಪತಿದೇವ? ಹೇಳು ಪಾರ್ವತಿ, ಸಿದ್ದೇಶನ ಹಿಂದೆ ನಾನೀಗ ಹೊರಡಬೇಕಾಗಿದೆ. ಮರ್ತ ಲೋಕದಲ್ಲಿ ಅವನು ಮರಳಿ ನನ್ನನ್ನು ನೋಡುತ್ತಾನೆ. ಆ ವೇಳೆಯಲ್ಲಿ ನಾನು ಈಗಿದ್ದ ರೂಪವನ್ನು ಬಿಟ್ಟು ವೇಷ ಬದಲಿಸಿ ಓಂ ಸೋಮ ಎಂಬ ನಾಮದಿಂದ ಆ ಮಗುವಿಗೆ ಸೋಮಲಿಂಗನಾಗುವೆ ತಿಳಿತೆ ಪಾರ್ವತಿ. ಪತಿದೇವ, ಮಗು ಯೋಗಿ ಸಿದ್ದೇಶನ ಸೇವೆ ಮಾಡಿಕೊಂಡು ಹೋಗಲು ಭೂತಾಳಿಸಿದ್ದ ಭೂತಾಳಿಸಿದ್ದ ಮಗು ಯೋಗಿ ಸಿದ್ದೇಶನ ಕೂಡ ಹೋಗಿ ಮತ್ತೆ ಲೋಕದಲ್ಲಿ ಅವನ ಜೋಡಿ ಕಾಲ ಕಳೆಯುವಂತೆ ನಾವು ಭೂತಾಳಿಸಿದ್ದ. ಆಗಲಿ ಗುರುವೇ, ತಮ್ಮಿಚ್ಛೆ ಆಗಲಿ. ನಾನಿನ್ನು ಹೋಗುತ್ತೇನೆ ಗುರುವೇ. ತಥಾಸ್ತು, ಹೋಗಿ ಬಾಕಂದ ನಿನಗೆ ಮಂಗಳವಾಗಲಿ. ಪಾರ್ವತಿ, ಆಗಾಗ ಈ ನಮ್ಮ ಭಕ್ತರ ನೆನಪಿಸುತ್ತಾ ಇರೋಣ. ನಡೆ ಪಾರ್ವತಿ, ಹೋಗೋಣ. ಆಗಲಿ ಪತಿದೇವ. ಓಂ ಚಂದ್ರಧರ ಕಪರ್ದಿ ಕಾಲ ಕೃಪಾನಿಧಿ ಶ್ರೀ ಸುಕ್ಷೇತ್ರ ಮಕಣಾಪುರ ವಾಸನ್ನಿಧಿ ಸದ್ಗುರು ಸೋಮಲಿಂಗಾಯ ತನ್ನ ಮಾಮಿ. ಪ್ರಥಮದಲ್ಲಿ ಬಂದು ಯಾವ ನನ್ನ ಆರಾಧ್ಯ ದೇವನಾಗಿರ್ತಕ್ಕಂಥ ಜಗದಾದಿ ಜಗದೊಡೆಯ ಅಖಿಲಹಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರುವ ಸದ್ಗುರು ಗೌರಿ ಸೋಮಲಿಂಗೇಶ್ವರರ ಅಡಿದಾವರಿಗಳಿಗೆರಗಿ ಯಾವ ತ್ರಿಪುರಾಕ್ಷಸರನ್ನು ಸಂವರಿಸಿ ತ್ರಿಪುರಾಧೀಶ್ವರನೆಂದು ಬಿರುದು ಪಡೆದಿರತಕ್ಕಂಥ ತ್ರಿನೇತ್ರಧಾರಿಯ ಸೇವೆಯನ್ನು 7 ಯುಗ ಪರ್ಯಂತರವಾಗಿ ಮಾಡಿ ಸ್ವತಃ ಗುರುವಿನನ್ನು ಭುವಿಗೆ ಕರೆದುಕೊಂಡು ಬಂದು ತ್ರಿಪುರ ಸೀಮೆಯಲ್ಲಿ ವಾಸ ಮಾಡಿರ್ತಕ್ಕಂಥ ನನ್ನಪ್ಪ ಮಹಾಯೋಗಿ ಅಮೋಘ ಸಿದ್ದೇಶನ ಪಾದಕ್ಕೂ ಕೂಡ ದಂಡವತ್ ಪ್ರಣಾಮಗಳನ್ನು ಸಲ್ಲಿಸಿ ಯಾವ ಅದೇ ಅಮೋಘ ಸಿದ್ದೇಶ್ವರನ ಒಂದು ಪ್ರತಿರೂಪವೇ ಈ ಒಂದು ಹಿಡ್ಕಲ ಗ್ರಾಮದಲ್ಲಿ ಬಂದು ನೆಲೆಸಿರ್ತಕ್ಕಂಥ ಮಹಾಯೋಗಿ ಅಮೋಘ ಸಿದ್ದೇಶ್ವರ ಪಾದಕ್ಕೂ ಕೂಡ ಹಣೆಮೆಣೆದು ಯಾವ ಈ ಅಮೋಘ ಸಿದ್ದೇಶನ ಭಕ್ತಿಯ ಚರಿತ್ರಾಮೃತವನ್ನು ತಮ್ಮ ಗಾಯನದ ಸುದೇ ಮುಖಾಂತರ ಜಗದ ಜನರ ಹೃದಯದಲ್ಲಿ ಬಿತ್ತಿರ್ತಕ್ಕಂಥ ಸ್ತೋತ್ರೀಯ ಬ್ರಹ್ಮನಿಷ್ಠ ಸಿದ್ಧರತ್ನ ಮದಗೊಂಡೇಶ್ವರ ಮಹಾರಾಜರ ಪಾದಕ್ಕೂ ಕೂಡ ವಂದನೆಗಳನ್ನು ಸಲ್ಲಿಸಿ ಯಾವ ಈ ಜಾತ್ರೆಗೆ ಆಗಮಿಸಿರ್ತಕ್ಕಂಥ ಸಕಲ ದೇವತೆಗಳ ಪಾದಕ್ಕೂ ಕೂಡ ಹಣೆಮಣಿದು ಯಾವ ನನ್ನ ಆತ್ಮೀಯರು ಹಾಗೂ ಶ್ರೀ ಮದಗೊಂಡೇಶ್ವರರ ಒಂದು ಕಂಠ ಶ್ರೀಯಾಗಿರ್ತಕ್ಕಂಥ ನಿಂಗು ಅಣ್ಣ ಕುಂಬಾರಹಳ್ಳ ಅವರಲ್ಲಿಯೂ ಕೂಡ ಅನಂತ ಕೋಟಿ ನಮನಗಳನ್ನು ಸಲ್ಲಿಸಿ ಯಾವ ಈ ನಮ್ಮ ನಾಟ್ಯ ಕಲೆಯನ್ನು ಶ್ರವಣೋಪಮಾನವಾಗಿ ಈ ರಂಗ ಸಜ್ಜಿಕೆ ಮುಂದೆ ಕುಳಿತಿರ್ತಕ್ಕಂಥ ಸಕಲ ಕಲಾಭಿಮಾನಿಗಳಿಗೂ ಕೂಡ ನಮ್ಮ ನಾಟ್ಯ ಸಂಘದ ಪರವಾಗಿ ತುಂಬು ಹೃದಯದ ನಮನಗಳನ್ನು ಸಲ್ಲಿಸಿ ಇವತ್ತಿನ ದಿವಸ ಶ್ರೀ ಸಿದ್ದೇಶ್ವರ ನಾಟ್ಯ ಸಂಘ ಕಾದ್ರ ತಾಲೂಕ್ ಬಬಲೇಶ್ವರ ಜಿಲ್ಲಾ ವಿಜಯಪುರದವರಾದಂತ ಈ ಒಂದು ಚಿಕ್ಕ ಕಲಾವಿದರು ಇವತ್ತಿನ ದಿವಸ ಹಿಡ್ಕಲ್ ಗ್ರಾಮದ ಈ ಅಮೋಘ ಸಿದ್ದೇಶ್ವರ ಒಂದು ರಂಗ ಸಜ್ಜಿಕೆ ಮೇಲೆ ಇವತ್ತಿನ ದಿವಸ ಶ್ರೀ ಅಮೋಘ ಸಿದ್ದೇಶ್ವರ ಮಹಾತ್ಮೆ ಅರ್ಥಾತ್ ಸತ್ಯ ಧರ್ಮರ ಭಂಡಾರ ಶಕ್ತಿಯ ಭಾಗ 1 ಎಂಬ ಆಧ್ಯಾತ್ಮಿಕವಾದಂತ ಪೌರಾಣಿಕವಾದಂತ ಒಂದು ನಾಟಕವನ್ನು ಆಡಿ ತೋರಿಸಲು ಬಂದು ನಿಂತಿದ್ದೇವೆ.